ಇಲ್ಲ ಆದ್ರೆ ನಾನು ಕಟ್ಕೊಂಡ್ ಗಂಡ ನನ್ನ ಯಜಮಾನ್ರು ನನಗೆ ಮೋಸ ಮಾಡ್ತಿದಾರಲ್ಲ ಮಾವಯ್ಯ. ನನಗೆ ಯಾರು ನ್ಯಾಯ ಕೊಡ್ತಾರೆ ಮಾವಯ್ಯ? ನನಗೆ ಯಾರು ನ್ಯಾಯ ಕೊಡ್ತಾರೆ? ನನಗೆ ಯಾರು ನ್ಯಾಯ ಕೊಡ್ತಾರೆ? ಸ್ವಲ್ಪ ಸಮಾಧಾನ ತಗೋ. ಅಲ್ಲ ನಾನು ಸಮಾಧಾನ ತಗೊಳಲ್ಲ. ನನಗ್ ಸುಮ್ಮನೆ ಇರೋ ಅಂತ ಯಾರು ಹೇಳ್ಕೊಡ್ದು. ಕಣ್ಮುಂದೆನೆ ಒಂಥರ, ಬೆನ್ ಹಿಂದೆನೆ ಒಂಥರ. ಅಬ್ಬಾ ಏನ್ ಚೆನ್ನಾಗಿ ನಾಟಕ ಮಾಡ್ಬಿಟ್ರಿ ಇಬ್ರು. ಸಕ್ಕದಾಗಿ ನಾಟಕ ಮಾಡ್ಬಿಟ್ರಿ. ಈ ತರ ನಾಟಕ ಆಡೋರ್ನ ನಾನು ಯಾವತ್ತೂ ನೋಡಿಲ್ಲ. ನಾನಂತೂ ನೋಡಿಲ್ಲ. ಮಾವಯ್ಯ, ನೀವ್ ನೋಡಿದ್ದೀರಾ? ಇಲ್ಲ ಕಣವ, ನನಗೆ ಗಿಫ್ಟ್ ಇಲ್ಲ. ನನಗೆ ಗಿಫ್ಟ್ ಇದೆ, ನನಗೆ ಜ್ಞಾಪಕ ಇದೆ. ನನ್ ಗಂಡ ಹೇಳಿರೋ ಒಂದೊಂದು ಮಾತು ನನಗೆ ನೆನಪಿದೆ ಮಾವಯ್ಯ. ಬರೀ ನನಗೆ ಮಾತ್ರ ಅಲ್ಲ, ಇಡೀ ಮಾರಿ ಗುಡಿಗೆ ನೆನಪಿದೆ. ಮನೇಲಿ ಗಲಾಟೆ ಆಯ್ತಾ ಇರುವಂಗ ಕಣೆ. ಊರಲ್ಲಿ ಹೊಸ ಮನೇಲಿ ಜಗಳ ಇಲ್ಲ ಅನ್ನೋದು ಇದೊಂದೇ ಮನೆ. ಈಗ ಇಲ್ಲೂ ಜಗಳ ಆಯ್ತಾ ಅದೇ ಕಣೆ. ಸಮಾಧಾನ. ಇದು ಹಳ್ಳಿ ಪಾರು, ಹಿಂಗೆಲ್ಲ ನೀ ಬಾಯಿ ಬಿಡ್ಕೊಂಡ್ಬಿಟ್ರೆ ಊರ್ ಜನ ಎಲ್ಲ ಸೇರ್ಕೊಂಡ್ಬಿಡ್ತಾರೆ. ನೀಗ್ ದಮ್ಮಯ್ಯ ಅಂತೀನಿ ಇವತ್ತು. ಸುಮ್ಕಿರು ಪಾರು. ನೀವ್ ತಮ್ಮಯ್ಯ ಅಂದ್ರು ಇಲ್ಲ, ದಪ್ಪಯ್ಯ ಅಂದ್ರು ಇಲ್ಲ. ನನಗೆ ಇವತ್ತು ನ್ಯಾಯ ಸಿಗ್ಬೇಕಷ್ಟೇ. ಅಲ್ಲ ಮಾವಯ್ಯ, ನಾನು ಪಾಪ ನನ್ ಗಂಡ ಮನೇಲಿ ಒಬ್ರೇ ಇರ್ತಾರೆ, ಅತ್ತೆ ಜೊತೆ ಮಾತಾಡಲ್ಲ ಅಂತ ನನ್ ತವ್ರ ಮನೆಯಿಂದ ಓಡೋಡ್ಕೊಂಡು ನೊಂದು ಬೆಂದು ಬಳಲಿ ಬೆಂಡಾಗ್ ಹೋಗ್ಬಿಟ್ನಲ್ಲ ಮಾವಯ್ಯ. ಆದ್ರೆ ನೀ ನೋಡಿದ್ರೆ ಅಚ್ಚುಕಟ್ಟಾಗಿ ಕೂತ್ಕೊಂಡು ಗುಪ್ಪೆ ಹಾಕೊಂಡು ಚೆನ್ನಾಗಿ ಬಾರಿಸ್ತಿದ್ಯಾ ಅಲ್ವಾ? ಏನೇ ಪಾರ್ವತಿ ಹಿಂಗ್ ಕೂಗಾಡ್ತಾವಳೆ? ಆದ್ರೂ ನಮ್ ಶಿವು ಎಂಡ್ರನ್ನ ಬಿಗಿಯಾಗೆ ಮಡಿಕಲಿದೆ. ಎಲ್ಲ ಹೋಯ್ತು. ನಾನ್ ಮೋಸ ಹೋಗ್ಬಿಟ್ಟೆ. ಇನ್ನೇನು ಉಳ್ದಿಲ್ವಲ್ಲಪ್ಪ. ಮೋಸ ಹೋಗ್ಬಿಟ್ಟೆ ನಾನು. ಮೋಸ. ಈ ಪಾರು ಮೋಸ ಹೋದ್ರೂ ಸುಮ್ಮನೆ ಆಗ್ಬಿಡ್ತಾಳೆ. ಆದ್ರೆ ನನಗಾಗಿರೋದು ನಂಬಿಕೆ ದ್ರೋಹ. ಇಲ್ಲ, ನಾನು ಒಂದ್ ಕ್ಷಣನೂ ಇಲ್ಲಿರ. ನಾನು ತವ್ರ ಮನೆಗೆ ಹೋಗ್ತೀನಿ. ಓಂ ಶ್ರೀ ಗುರುಭ್ಯೋ ನಮಃ. ದಂಪತಿಗಳು ಕೂತ್ಕೊಳ್ಳಿ. ಅಬ್ಬಾ, ಓಂ ಪೂರ್ವಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟ. ನಿಜವಾಗ್ಲೂ ನಮ್ಮನ್ನ ಕರೆದ್ರ? ಪೂಜೆ ಕೂರೋರು ಈ ಮನೆ ಯಜಮಾನ್ರು ಅನ್ಸ್ಕೊಳ್ಳೋದು. ಯಾಕೆ, ನಿಮ್ಗೆ ಆಸೆ ಇಲ್ವಾ? ಓ, ಆಟ ಆಡೋ ಮಕ್ಕಳಿಗೆ ರಾಜರಾಣಿ ಅನ್ಸ್ಕೋಬೇಕು ಅಂತ ಆಸೆ ಐತೆ. ಮಕ್ಕಳು ಮಾಡಿರೋರು ನಾವು, ನಮ್ಗೆ ಆಸೆ ಇರಕ್ಕಿಲ್ವಾ? ಇಬ್ರು ಕಂಕಣ ಕಟ್ಕೊಳ್ಳಿ. ಇಂದ್ರೆ ಕೈ ಕೊಡು. ನಾಗ, ಇಂದ್ರ, ಏನ್ ಮಾಡ್ತಾ ಇದ್ದೀರಿ? ಅಜಯ್, ಈ ಸಣ್ಣ ಜಾಗದಾಗ ಕುಂಟ ಬಿಲ್ ಆಡಕ್ ಆಯ್ತದ? ಪೂಜೆ ಮಾಡ್ತಾ ಇದೀವಿ ಅಜಯ್. ಅದನ್ನೇ ಕೇಳ್ತಾ ಇರೋದು, ನೀವ್ಯಾಕೆ ಮಾಡ್ತಾ ಇದ್ದೀರಿ ಅಂತ. ನಾವಲ್ದೆ ಇನ್ಯಾರು ಮಾಡ್ತಾರ ಅಜ್ಜಿ? ಈ ಪೂಜೆ ಮಾಡೋದಕ್ಕೆ ಬೇರೆಯವರಿದ್ದಾರೆ. ಎದ್ದಲ್ರ ಮೇಲೆ. ಅಜಯ್, ಏನ್ ಹೇಳ್ತಾ ಇದೀಯಾ? ನಾನ್ ಹೇಳ್ತಿರೋದು ನಿಜವಾಗೂ ಇದೆ. ಇಬ್ರು ಮೇಲೆ ಕೆದ್ದಲ್ರಿ. ರಾಣಿ, ದೇವರು, ನೀವಿಬ್ರು ಪೂಜೆ ಕೂತ್ಕೋಬೇಕು. ಬಂದ ಬಂದ್ರಮ್ಮ, ನಿಮ್ಮನ್ನೇ ಕರಿತಾ ಇರೋದು. ಕೂತ್ಕೊಳ್ಳಿ. ಇಲ್ಲ ಮಾವ, ಇಲ್ಲ. ಮೋಸ ಆಗಿದ್ದ ಜಾಗದಲ್ಲಿ ಹೇರ್ ಕ್ಲಿಪ್ ಕೂಡ ಇರಬಾರ್ದಂತೆ. ಅದ್ರಲ್ಲಿ ನಾನಿಲ್ಲಿರೋದ. ಬಿಡು ಮಾವ, ನಾನು ಹೋಗ್ತೀನಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ಅಯ್ಯೋ ಪಾರು, ಜನ ಆಡ್ಕತ್ತ ಬ್ಯಾಡ ಪಾರು. ಆಡ್ಕೊಳ್ಳಿ ಬಿಡ್ರಿ.
ಪಾರು ಮನೆ ಬಿಟ್ಟೋಯ್ತಾವ್ನಿ ಅಂತ ಹೇಳ್ಕೊನೆ. ನಾನ್ ಹೇಳ್ತೀನಿ, ಇಡೀ ಊರ್ಗೆ ಹೇಳ್ತೀನಿ, ಅಮ್ಮ ಮಗ ಇಬ್ರು ಸೇರ್ಕೊಂಡು ನಮಗ್ ಮೋಸ ಮಾಡಿದ್ರು. ಬರೀ ನಮಗ್ ಮಾತ್ರ ಮೋಸ ಅಲ್ಲ, ಇಡೀ ಮಾರಿಗುಡಿಗೆ ಮೋಸ ಮಾಡ್ಕೊಂಡ್ ಬಂದ್ರು ಅಂತ ನಾನ್ ಊರ್ ತುಂಬಾ ಹೇಳ್ಕೊಂಡ್ ಬರ್ತೇನೆ. ಅಲ್ಲ ಪಾಪ ನೀವು ಒಳ್ಳೆಯವ್ರೆ, ಆದ್ರೆ ಈ ಶಾರದಮ್ಮ ಇದಾರಲ್ಲ ಇವ್ರು ಮಾತ್ರ ಸರಿ ಇಲ್ಲ, ಇವ್ರು ಸರಿ ಇಲ್ಲ. ನಾನ್ ಬಿಡಲ್ಲ, ಈಗ್ಲೇ ಹೋಗ್ತೀನಿ 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 ಹೋಗ್ತೀನಿ. ಅಯ್ಯೋ ಮೂರ್ ಕಿತ್ತ ಹೇಳು ಹೋಯ್ತವಳಲ್ಲ. ಪಾರು ಹೋಗ್ಬೇಡ ಪಾರು. ಏನೇ ಮಾಡ್ದ? ಹೇಳ್ಕಂದೆ ಬಿಟ್ಟಕನೆ ಸುಮ್ಗಾಗೋದ್ಲು ಪಾರು. ಬಿಗಿ ಅಂದ್ರೆ ಇದು ನಡ್ರವ ಸಾಕು ನೋಡಿತು. ಅಯ್ಯೋ ಪಾರು, ಹಾಗೆ ಆ ಅಮ್ಮನ ತಪ್ಪು ಏನೂ ಇಲ್ಲ. ಈ ಸುಮ್ಕೆ ಸಮಾಧಾನ ತಕ್ಕ. ಹಂಗಂತೆ ಸರಿ. ಕೈ ತೊಳ್ಕೊ ಬರ್ತೀನಿ. ಸಂಕ್ರಪ್ಪನವ್ರೆ, ಅಮ್ಮವ್ರ ಮನೇಲಿ ಆರಾಮ? ಸುಧಾರ್ಸ. ನಮ್ ಪ್ಲಾನ್ ಸಕ್ಸಸ್ ಆಗೋಯ್ತು. ಅಯ್ಯೋ ಪಾರು, ಏನೋ ಇದು ಇಷ್ಟೊಂದು ಮಾತಾಡ್ತೀಯ ನೀನು? ಮತ್ತೆ ಮಾತು ಮನೆ ಕೆಡಿಸೋ ಅನ್ನೋ ಗಾದೆ ಇದೆಯಲ್ಲ, ಅದನ್ನ ಸುಳ್ಳು ಮಾಡ್ಬೇಕು ಅಂತಾನೆ ನಾನ್ ಮಾತಾಡಿ ಮನೆನ ಒಂದ್ ಮಾಡ್ತಾ ಇದ್ದೆ. ನೀನು ಗಾದೆ ಮಾತು ಸುಳ್ಳು ಮಾಡಲಿಲ್ಲ, ಗಾದೆ ಮಾತು ಹೇಳಿದ್ನಲ್ಲ ಅವನ್ನೇ ಸುಳ್ಳು ಮಾಡಿದೆ. ಇನ್ನೊಂದ್ ಸ್ವಲ್ಪ ದಿನ ಆತೆ ನಿಮ್ಮನ್ನ ನಿಮ್ಮ ಮಗನ ಒಂದ್ ಮಾಡೇ ಮಾಡ್ತೀನಿ. ಇದಿನ್ನೂ ಆರಂಭ.